ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾನು ಕನ್ನಡ ಸಾಹಿತ್ಯದ ಮಹಾನ್ ಚೇತನ, ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಅವರ ಜೀವನವನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತಿದ್ದೇನೆ. ಕುವೆಂಪು ಅವರು ಕೇವಲ ಕವಿಯಲ್ಲ, ಅವರು ಮಾನವೀಯತೆಯ ದಾರಿದೀಪ. ಅವರ ವಿಶ್ವಮಾನವ ಸಂದೇಶ ಇಂದಿಗೂ ನಮ್ಮ ಹೃದಯಗಳನ್ನು ಸ್ಪರ್ಶಿಸುತ್ತದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಕುವೆಂಪು ಕನ್ನಡ ಸಾಹಿತ್ಯ ಪ್ರಪಂಚದ ರಸಋಷಿ, ಹಿಮಾಲಯ ಸದೃಶ ಕವಿ ಪುಂಗವ, ಕಾವ್ಯರಸಾನಂದದ ಸುಂದರ ಅಭಿವ್ಯಕ್ತಿ, ಅಂಧರಸಾಯನದ ಅಭಿವ್ಯಕ್ತಿಯನ್ನು ತಮ್ಮ ಪ್ರವೃತ್ತಿಯನ್ನಾಗಿಸಿಕೊಂಡವರು ಮಹಾಕವಿ ಕುವೆಂಪು. ಅವರು ಕಾವ್ಯವನ್ನು ಸೃಷ್ಟಿಸಿದರು, ಕಾವ್ಯದಂತೆ ಬದುಕಿದರು. ಕಾವ್ಯಕ್ಕೂ ಅವರ ಜೀವನಕ್ಕೂ ಯಾವ ಅಂತರವಿಲ್ಲ. ಅಂತೆಯೇ ಅವರು ರಸಋಷಿ ಎಂದೇ ಸುಪ್ರಸಿದ್ಧರಾದರು. ಅಂಬರಚುಂಬಿತ ಶುಭ್ರ ಹಿಮಾಮೃತ ದಿವ್ಯ ಹಿಮಾಲಯದ ಬದುಕು ಕುವೆಂಪು ಅವರದು. ಅಲ್ಲಿ ಸುಳ್ಳಿಲ್ಲ, ತಟವಟೆಯಿಲ್ಲ, ಮೋಸವಂಚನೆಗಳಿಲ್ಲ, ಇರುವುದೊಂದೇ ರಸಸದೃಶ ಬದುಕು. ಕುವೆಂಪುರವರ ಜನನ ಮತ್ತು ಬಾಲ್ಯ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವರು ಡಿಸೆಂಬರ್ 29, 1904 ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಸಮೀಪದ ಹಿರೇಕೊಡಿಗೆಯಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ ಮತ್ತು ತಾಯಿ ಸೀತಮ್ಮ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡ ಕುವೆಂಪು ಅನೇಕ ಕಷ್ಟಗಳ ನಡುವೆ ಬೆಳೆದರು. ಹಳ್ಳಿಯ ಶಾಂತ ಜೀವನ, ಪ್ರಕೃತಿಯ ಸೌಂದರ್ಯ ಮತ್ತು ಜನಪದ ಸಂಸ್ಕೃತಿ ಅವರ ಮನಸ್ಸಿನಲ್ಲಿ ಆಳವಾದ ಬೇರು ಬಿಟ್ಟವು. ಕುವೆಂಪುರವರ ಶಿಕ್ಷಣ ಜೀವನ. ಪ್ರಾಥಮಿಕ ಶಿಕ್ಷಣವನ್ನು ಕುಪ್ಪಳ್ಳಿ ಮತ್ತು ತೀರ್ಥಹಳ್ಳಿಯಲ್ಲಿ ಪಡೆದ ಕುವೆಂಪು ನಂತರ ಮೈಸೂರಿಗೆ ತೆರಳಿ ಕಾಲೇಜು ಶಿಕ್ಷಣವನ್ನು ಮುಗಿಸಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದ ಅವರು ಕನ್ನಡ ಹಾಗೂ ಸಂಸ್ಕೃತ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದರು. ವಿದ್ಯಾರ್ಥಿ ದಿನಗಳಲ್ಲೇ ಕಾವ್ಯ ರಚನೆಯತ್ತ ಅವರ ಮನಸ್ಸು ಸೆಳೆಯಿತು. ಕುವೆಂಪುರವರ ವೃತ್ತಿ ಜೀವನ. ಶಿಕ್ಷಣ ಪೂರ್ಣಗೊಂಡ ನಂತರ ಕುವೆಂಪು ಅವರು ಕನ್ನಡ ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಬಳಿಕ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ಕನ್ನಡವನ್ನು ಶಿಕ್ಷಣದ ಮಾಧ್ಯಮವಾಗಿಸಲು ಅವರು ನಿರಂತರವಾಗಿ ಶ್ರಮಿಸಿದರು. ಆಡಳಿತದಲ್ಲಿಯೂ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡವರು ಕುವೆಂಪು. ಸಾಹಿತ್ಯ ಜೀವನ. ಕುವೆಂಪು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಗಳು ಅವರ ಸಾಹಿತ್ಯದ ಮುತ್ತುಗಳು. ಅವರ ಬರವಣಿಗೆಯಲ್ಲಿ ಪ್ರಕೃತಿ ಪ್ರೀತಿ, ಮಾನವೀಯತೆ ಮತ್ತು ಸಾಮಾಜಿಕ ಚಿಂತನೆಗಳು ಸುಂದರವಾಗಿ ಮೂಡಿಬರುತ್ತವೆ. ಶ್ರೀರಾಮಾಯಣ ದರ್ಶನಂ ಕೃತಿಗೆ ಅವರಿಗೆ 1967 68ನೇ ಸಾಲಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ವಿಶ್ವಮಾನವ ತತ್ವ. ಕುವೆಂಪು ಅವರು ಸಾರಿದ ಅತ್ಯಂತ ಮಹತ್ವದ ತತ್ವವೇ ವಿಶ್ವಮಾನವ ತತ್ವ. ಅಂದರೆ ಜಾತಿ, ಧರ್ಮ, ಭಾಷೆ ಎಲ್ಲವನ್ನೂ ಮೀರಿದ ಮಾನವೀಯತೆ ಅವರ ಚಿಂತನೆಯ ಕೇಂದ್ರಬಿಂದು. ಮಾನವ ಮೊದಲು, ಉಳಿದ ಎಲ್ಲ ಗುರುತುಗಳು ನಂತರ ಎಂಬ ಸಂದೇಶವನ್ನು ಅವರು ತಮ್ಮ ಸಾಹಿತ್ಯದ ಮೂಲಕ ಸಮಾಜಕ್ಕೆ ನೀಡಿದ್ದಾರೆ. ಕುವೆಂಪುರವರಿಗೆ ಸಂದ ಪ್ರಶಸ್ತಿಗಳು ಮತ್ತು ಗೌರವಗಳು. ಕುವೆಂಪು ಅವರು ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಇರಿಸಿಕೊಂಡಿದ್ದಾರೆ. ಅವರಿಗೆ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳು ಲಭಿಸಿವೆ. 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿಗಳು ಹಾಗೂ ರಾಷ್ಟ್ರಕವಿ ಎಂಬ ಗೌರವ ಅವರಿಗೆ ದೊರೆತಿದೆ. ಇವು ಕನ್ನಡಿಗರ ಹೆಮ್ಮೆಯನ್ನು ಹೆಚ್ಚಿಸಿದ ಸಾಧನೆಗಳು. ಉಪಸಂಹಾರ. ಕುವೆಂಪು ಅವರು ಕನ್ನಡ ಸಾಹಿತ್ಯದ ಕಿರೀಟಮಣಿ. ಅವರ ಜೀವನ ಮತ್ತು ಸಾಹಿತ್ಯ ನಮಗೆ ಮಾನವೀಯತೆ, ಜ್ಞಾನ ಮತ್ತು ಧೈರ್ಯದ ಮೌಲ್ಯವನ್ನು ಕಲಿಸುತ್ತದೆ. ಅವರ ವಿಶ್ವಮಾನವ ಸಂದೇಶವನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಜೈ ಕರ್ನಾಟಕ ಮಾತೆ.